ನಾಶನ ಭವರೋಗ ವೈದ್ಯನೆ ಬಹು ಪಾಪ ನಾಶ ಶಂಭೋ ಮಹಾದೇವ ಪಾಲಿಸು ಶಂಭೋ ಮಹಾದೇವ ಓಂಕಾರ ರೂಪನೇ ದೀನ ದಯಾಕರನೆ ಓಂಕಾರ ರೂಪನೇ ದೀನ ದಯಾಕರನೆ ಚರಣ ಕಮಲವನಂಬಿ ಭಜಿಪೆನು ದೇವ ಚರಣ ಕಮಲವನಂಬಿ ಭಜಿಪೆನು ದೇವ ಶಂಭೋ ಮಹಾದೇವ ಪಾಲಿಸು ಶಂಭೋ ಮಹಾದೇವ ಶಂಭೋ ಮಹಾದೇವ ದೇವ ಶಂಕರ ಕೈಲಾಸಪದೆ ಈ ರಾವಣನನ್ನು ಕಾಪಾಡು ಕಾಪಾಡು ಅಜ್ಞಾನದಿಂದ ಕೂಡಿದ ಮಹಾಪಾಪಿ ಎಂದೆನಿಸಿದನು ದೇವ ಶಂಕರ ಮಹಾದೇವ ಗೌರೀವರ ಗಂಗಾಧರ ಚಂದ್ರಾಧರ ನೀಲಕಂಠ ನೀನು ದಯಾಮಯನಲ್ಲವೇ ಈ ದೀನನ ಪ್ರಲಾಪಗಳು ನಿನಗೆ ಕೇಳುವುದಿಲ್ಲವೇ ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನ ಅಪರಾಧವನ್ನು ಮನ್ನಿಸಿ ನಾನು ಎಷ್ಟು ವಿಧವಾಗಿ ಪ್ರಾರ್ಥಿಸಿದರೂ ದಯ ಬಾರಲಿಲ್ಲವೇ ದೇವ ನೀನು ನನಗೆ ಒಲೆಯಲಿಲ್ಲವೇ ನಿನ್ನನ್ನು ಹೇಗೆ ಒಲಿಸಿಕೊಳ್ಳಬೇಕೆಂಬುದನ್ನು ಈ ರಾವಣನು ಚೆನ್ನಾಗಿ ಬಲ್ಲನು ಇದೋ ಈ ನನ್ನ ದಶಶಿರಗಳನ್ನು ನಿನಗೆ ಆಹುತಿ ಕೊಡುವೆನು ದೇವ ಆನಂದದಿಂದ ತೆಗೆದುಕೋ ದೇವ ದಶಶಿರಗಳನ್ನ ಕೊಡುವೆ ದಶಶಿರಗಳನ್ನ ದೇವಗಿರಿಜಾ ರಮಣ ದೇವಗಿರಿಜಾ ರಮಣ ದೇವ ಕೊಡುವೆನು ಎನ್ನಯ ಅಪರಾಧಕ್ಕೆ ಕೊಡುವೆನು ಎನ್ನಯ ಅಪರಾಧಕ್ಕೆ ನೀ ಒಲಿಯದಿದ್ದರೆ ಇದು ಸತ್ಯ ಇದೋ ಪರಮಾತ್ಮ ನೀನು ಒಲಿಯದಿದ್ದರೆ ಈ ನನ್ನ ದಶಶಿರಗಳನ್ನು ಕಡಿದುಕೊಳ್ಳುವೆನು ಒಲಿದಿಯೇ ಎನ್ನಯ ಭಕ್ತನೇ ನೀನೆನ್ನಯ ಪ್ರಾಣ ಭಕ್ತ ಅರುಷವ ಕೊಂದಿದೆ ನಿಜವ ನೀ ಕೇಳು ನಿನ್ನಯ ನಿಶ್ಚಲ ಭಕ್ತಿಗೆ ಮೆಚ್ಚಿದೆನೋ ನಿನ್ನಯ ನಿಶ್ಚಲ ಭಕ್ತಿಗೆ ಮೆಚ್ಚಿದೆನು ಬೇಡಿದ ವರವ ಕೊಡುವೆ ಭಕ್ತ ಗುಣ ಸಾಂದ್ರ ಭಕ್ತ ರಾವಣ ದುಡುಕಿ ಪ್ರಾಣವನ್ನು ಕಳೆದುಕೊಂಡೆಯ ನಿನ್ನನ್ನು ಬದುಕಿಸಿರುವನು ಏಳು ಭಕ್ತ ಏಳು ನಿನ್ನಲ್ಲಿ ನಿನ್ನ ನಿಶ್ಚಲ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವೆನು ಏನು ಬೇಕಾದರೂ ಕೇಳು ನಾನು ನಿನಗೆ ಕೊಡುವೆನು ದೇವ ನಿನ್ನ ದರ್ಶನದಿಂದ ನಾನು ಧನ್ಯನಾದೆನು ನಾನು ಮಹಾಪಾಪಿ ಶಿವ ಶಿವ ತ್ರಾಹಿ ತ್ರಾಹಿ ಕಾಪಾಡು ದೇವ ಕಾಪಾಡು ಭಕ್ತ ರಾವಣ ನಿನ್ನಲ್ಲಿ ಕೃಪೆ ಮಾಡಿರುವೆನು ಏನು ಬೇಕಾದರೂ ಕೇಳು ನಾನು ನಿನಗೆ ಕೊಡುವೆನು ಹೇ ಜಗಜ್ಜನನಿ ಲೋಕಮಾತೆಯಾದ ನಿನ್ನನ್ನು ಅಯ್ಯೋ ಅಮ್ಮ ಈ ಮೂರ್ಖನು ಅಜ್ಞಾನದ ಮಾತುಗಳನ್ನು ಹಾಡಿರುವನು ಪಾಪಿಯಾದ ನಿನ್ನ ಮಗನ ಅಪರಾಧವನ್ನು ಮನ್ನಿಸಿ ನಿನ್ನ ಚರಣದಡಿಯಲ್ಲಿ ಬೇಡುತ್ತಿರುವನು ತಾಯಿ ರಾವಣ ದುಃಖಿಸಬೇಡ ಇದರಲ್ಲಿ ನಿನ್ನ ಅಪರಾಧವೇನಿಲ್ಲ ನಿನ್ನ ಜ್ಞಾನ ಪಲ್ಲಟವಾಗಿ ಈ ರೀತಿ ನಡೆಯಿತಷ್ಟೇ ಇದರಿಂದ ನೀನು ದುಃಖಿಸಬೇಡ ಅಮ್ಮ ತಾಯಿ ಲೋಕಮಾತೆ ಹೇ ಜಗಜ್ಜನನಿ
ಜಗಜ್ಜನನಿ ಎಂಬ ಮಮತೆ ಇಲ್ಲದೆ ನಿನ್ನನ್ನು ಕರೆದುಕೊಂಡು ಹೋದೆನು. ಆಗ ನಿನ್ನ ತಪಶಕ್ತಿಯಿಂದ ನನ್ನನ್ನು ಏಕೆ ಸುಡಲಿಲ್ಲ ತಾಯಿ? ಈ ದ್ರೋಹಿಯು ಎಂತಹ ದೇವಿ ನಿನಗೆ ಹೇಗೆ ಮುಖವನ್ನು ತೋರಿಸಲಿ ನಾನು? ಅಯ್ಯೋ ಅಮ್ಮ, ಎಂತಹ ಪಾಪವನ್ನು ಮಾಡಿದೆನು. ನಿನ್ನ ಚರಣದಡಿಯಲ್ಲಿ ನಾನು ಬೇಡುತ್ತಿರುವನು ತಾಯಿ. ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಿ ಕಾಪಾಡು ತಾಯಿ, ಕಾಪಾಡು. ಭಕ್ತ, ಇದರಲ್ಲಿ ನಿನ್ನ ಅಪರಾಧವೇನಿಲ್ಲ. ನಾನು ನಿನ್ನ ಅಪರಾಧವನ್ನು ಮನ್ನಿಸಿರುವೆನು. ಶಾಂತನಾಗು. ದೇವ, ನೀನು ಭಕ್ತರ ಅಧೀನನಲ್ವೇ? ಅಂದ ಮೇಲೆ ಭಕ್ತನಾದ ನಾನು ಬೇಡುತ್ತಿರುವನು. ನನ್ನ ಮಾತೃದೇವಿಗೆ ನಿತ್ಯ ಪೂಜೆಗೆ ಅನುಕೂಲವಾಗುವಂತೆ ನಿನ್ನಿಂದ ಪೂಜಿಸಲ್ಪಟ್ಟಿರುವ ಆತ್ಮಲಿಂಗವನ್ನು ಕೊಡು ದೇವ. ರಾವಣ, ನಿನಗೇನು ಹುಚ್ಚು ಹಿಡಿಯಿತಿ? ಆತ್ಮಲಿಂಗವನ್ನು ಬಿಟ್ಟು ಮತ್ತೆ ಇನ್ನೇನಾದರೂ ಕೇಳು, ನಾನು ನಿನಗೆ ಕೊಡುವೆನು. ದೇವ, ಕೇಳಿದ ವಸ್ತುವನ್ನು ಕೊಡಲಾರದೆ ಮತ್ತೇನು ಕೊಡುವೆ ದೇವ? ರಾವಣ, ದೇವರಿಗೆ ಸಮಾನವಾದ ಆತ್ಮಲಿಂಗದ ಹೊರತು ಮತ್ತಾರಿಂದಲೂ ಪೂಜಿಸಲು ಅನಾವಶ್ಯಕವಾದ ವಸ್ತುವಾಗಿರುವುದು ರಾವಣ. ದೇವ, ಇದು ಯಾರಿಗೂ ದೊರೆಯದಾಗಿದ್ದ ಪಕ್ಷದಲ್ಲಿ ಅದು ನಿನಗೆ ಹೇಗೆ ದೊರೆಯಿತು ದೇವ? ರಾವಣ, ಆತ್ಮಲಿಂಗವಿಲ್ಲದ ಮೇಲೆ ಒಂದು ಕ್ಷಣ ಮಾತ್ರನೂ ಬದುಕಿರಲಾರೆನು. ಆತ್ಮಲಿಂಗವೇ ನನಗೆ ಮೂಲಾಧಾರವಾಗಿರುವುದು. ಆತ್ಮಲಿಂಗವೇ ಇಲ್ಲದ ಮೇಲೆ ನಿರ್ಜನ ವಸ್ತು ಎಂದು ತಿಳಿ ರಾವಣ. ದೇವ, ಇದನ್ನು ಯಾರ ಮುಂದೆ ಹೇಳುವೆ? ಸಕಲ ವ್ಯಾಪಾರಕ್ಕೂ ಮೂಲಾಧಾರನೆಂದು ಪೂಜಿಸಿದ ಮೇಲೆ ನಮ್ಮಿಂದ ಪೂಜಿಸಲು ಯೋಗ್ಯವಿಲ್ಲ ಎಂದು ಹೇಳುವುದು ಯಾವ ಧರ್ಮದೇವ? ರಾವಣ, ಅಲ್ಲವೆಂದವರು ಯಾರು? ಅದು ನಿತ್ಯ ವ್ಯಾಪಾರವಲ್ಲವೇ? ದೇವ, ಹಾಗಾದರೆ ಕೊಡು ದೇವ. ಬರೀ ಮಾತಿನಿಂದ ಕೊಡುವಂತಿಲ್ಲ. ಈ ನನ್ನ ಮಾತೃದೇವಿಗೆ ಈ ಹಾಳುಮೊರೆಯನ್ನು ತೋರಿಸುವುದಕ್ಕಿಂತ ಇದೋ ನಿನ್ನ ಮುಂದೆ ಅಂತ್ಯವಾಗಿ ಹೋಗುವೆನು ದೇವ. ಭಕ್ತ ರಾವಣ, ಶಾಂತನಾಗು. ಇದೋ ಕೊಡುವೆ, ತೆಗೆದುಕೋ. ದೇವ, ಹಾಗಾದರೆ ಕೊಡು ದೇವ. ದೇವ, ಕೊಡಬೇಡಿ ಸ್ವಾಮಿ, ಕೊಡಬೇಡಿ. ಆತ್ಮಲಿಂಗವನ್ನು ಕೊಡಬೇಡಿ. ಭಕ್ತ ರಾವಣ, ಆತ್ಮಲಿಂಗವು ಪರಿಶುದ್ಧವಾದದ್ದು. ಇದನ್ನು ಅಪವಿತ್ರಗೊಳಿಸುವುದು ಒಳ್ಳೆಯದಲ್ಲ. ಈ ಆತ್ಮಲಿಂಗವನ್ನು ನೀನು ಎಲ್ಲಿ ಭೂಸ್ಪರ್ಶ ಮಾಡುವೆಯೋ ಅದು ಅಲ್ಲಿಯೇ ನೆಲೆಯಾಗುವುದು. ಕರ್ಮಕ್ಷೇತ್ರದಲ್ಲಿ ಖಂಡಿತವಾಗಿಯೂ ನೆಲೆಯಾಗುವುದು. ತೆಗೆದುಕೋ ಭಕ್ತ. ದೇವ, ಕೊಡು ದೇವ. ನಿನ್ನ ಧನ್ಯನಾದೆನು. ನಿನ್ನ ಆಜ್ಞೆಯಂತೆ ನಡೆಯುವನು. ನಾನು ಹೊರಡಲು ಅಪ್ಪಣೆಯನ್ನು ಕೊಡು ದೇವ. ಭಕ್ತ, ನಿನಗೆ ಸದ್ಬುದ್ಧಿ ಉಂಟಾಗಲಿ. ಹೋಗಿ ಬಾ ಭಕ್ತ. ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಡಮ 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 ರುಗಧರನೇ ನಾಟ್ಯಲೋಲ ಶಿವನೇ ಡಮ 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 ರುಗಧರನೇ ನಾಟ್ಯಲೋಲ ಶಿವನೇ ಲೋಕವ ಕಾಯುವ ಹಾಲಹಲಧರ ಲೋಕವ ಕಾಯುವ ಹಾಲ ಹಾಲಧರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಭವ
ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ. ಕರದಲ್ಲಿ ಕಾಪಾಡ ಪಿಡಿದವನೇ ಕರದಲ್ಲಿ ಕಾಪಾಡ ಪಿಡಿದವನೇ ಬ್ರಹ್ಮಾಂಡವತ ಬಲಸಿಹನೇ ಕರದಲ್ಲಿ ಕಾಪಾಡ ಪಿಡಿದವನೇ ಬ್ರಹ್ಮಾಂಡವತ ಬಲಸಿಹನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ಅಳಿಸಿಹನೆ ದಾರಿದ್ರ್ಯವತ ಅಳಿಸಿಹನೆ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ. ಜಗದ ಸಂಸಾರವಿದೋ ನೋಡೆ ಜಗದ ಸಂಸಾರವಿದೋ ಜಗದ ಸಂಸಾರವಿದೋ ನೋಡೆ ಜಗದ ಸಂಸಾರವಿದೋ ದೇವಿ ಯಗಲ ನೀರಿ ಬಂದ ಪಾಪದ ಫಲವಿದೋ ದೇವಿ ಯಗಲ ನೀರಿ ಬಂದ ಪಾಪದ ಫಲವಿದು ಯಗಲ ನೀರಿ ಬಂದ ಪಾಪದ ಫಲವಿದು ದೇವಿ ಯಗಲ ನೀರಿ ಬಂದ ಪಾಪದ ಫಲವಿದು ಜಗದ ಸಂಸಾರವಿದೋ ನೋಡೆ ಜಗದ ಸಂಸಾರವಿದೋ ಆರರೊಂದಾಗಿ ಸೇರಿ ಮೂರರೊಂದಾಗಿ ಸೇರಿ ಆರರೊಂದಾಗಿ ಸೇರಿ ಮೂರರೊಂದಾಗಿ ಸೇರಿ ಸೇರುವರೈವರ ಕಾಣೆನು ನಾನು ದೇವಿ ಸೇರುವರೈವರ ಕಾಣೆನು ನಾನು ಜಗದ ಸಂಸಾರವಿದೋ
ನೋಡೇ ಜಗದ ಸಂಸಾರವಿದು ಜಗದ ಸಂಸಾರವಿದು ಜಗದ ಸಂಸಾರವಿದು ದೇವಿ. ಸ್ವಾಮಿ, ದೇವಿ, ಆ ಭಕ್ತ ರಾವಣನು ಎಷ್ಟೊಂದು ಶ್ರೇಷ್ಠನಲ್ಲವೇ ಸ್ವಾಮಿ? ಇಂತಹ ಭಕ್ತರನ್ನು ಎಂದಿಗೂ ಕಾಣಲು ಆಗೋದಿಲ್ಲ ಅಲ್ಲವೇ ಸ್ವಾಮಿ? ಹೌದು ದೇವಿ. ದೇವಿ, ನನಗೆ ಸಂಕಟವಾಗುತ್ತಿರುವುದು, ನನ್ನನ್ನು ಆಯಾಸಗೊಳಿಸಬೇಡ. ಹಾ ಸ್ವಾಮಿ, ಅಯ್ಯೋ ಇದೇನಿದು? ಶಂಕರನು ಮೂರ್ತಿ ಹೋದನಲ್ಲ, ಇಲ್ಲಿ ಯಾರೂ ಇಲ್ಲವಲ್ಲ, ಏನು ಮಾಡಲಿ? ನನ್ನ ಪರಮಾತ್ಮನು ಇಲ್ಲದೆ ಒಂದು ನಿಮಿಷವೂ ಕೂಡ ಒಂದು ಯುಗದಂತೆ ತೋರುತ್ತಿರುವುದು. ಈ ಬೇಸರವನ್ನು ನಾನು ಯಾರ ಬಳಿ ವ್ಯಕ್ತಪಡಿಸಲಿ? ಕಮಲ, ಕಮಲ, ನನ್ನ ಮೇಲೆ ಕೋಪವೇ? ಅಲ್ಲದೆ ಜಗತ್ತಿನ ಪ್ರಳಯ ಕೋಪವು? ಆಹಾ, ಅಥವಾ ನನ್ನನ್ನು ಮುತ್ತು ಮೋಸಗೊಳಿಸುವ ಮುತ್ತು ಮಂತ್ರವು? ಯಾವ ಕಮಲ, ಮಂತ್ರವೂ ಇಲ್ಲ. ನನ್ನ ಮೇಲೆ ಕೋಪವೇ? ಬಿಡು ಕೋಪವ ಪಾಮಿನಿ, ಬಿಡು ಕೋಪವ ಪಾಮಿನಿ, ಮಣಿ ಸುವೇಣಿ ಬಳಿ ರಾಗವೇಣಿ, ಬಿಡು ಕೋಪವ ಪಾಮಿನಿ ಪಾಮಿನಿ. ಕಮಲ, ವಾಮ ನಿನ್ನ ನಾನು ಬದುಕೂತ ಬಂದೆ, ವಾಮ ನಿನ್ನ ನಾನು ಬಮಿಸೂತ ಬಂದೆ, ವಾಮ ನಿನ್ನ ನಾನು ಬಮಿಸೂತ ಬಂದೆ, ವಾಮ ನಿನ್ನ ನಾನು ಬಮಿಸೂತ ಬಂದೆ. ಕೋಪವೇನು ವಾಮ ಕೋಮಲಾಗಿಯೇ, ಬಾಮ ಕೋಮಲಾಗಿಯೇ, ಬಿಡು ಕೋಪವ ಪಾಮಿನಿ, ಮನೆ ಸೊಗೇಳಿ ಬಿಡು ರಾಗವೇಳಿ, ಬಿಡು ಕೋಪವ ಪಾಮಿನಿ ಪಾಮಿನಿ. ಸುಂದರಾಂಗಿ ನಿನ್ನ ಸಂತಸದಿಂದ, ಕಮಲ, ಸುಂದರಾಂಗಿ ನಿನ್ನ ಸಂತಸದಿಂದ, ಸುಂದರಾಂಗಿ ನಿನ್ನ ಸಂತಸದಿಂದ, ಸುಂದರಾಂಗಿ ನಿನ್ನ ಸಂತಸದಿಂದ, ಇನ್ನು ಎನ್ನೊಳದೆ ಕೋಪ ಬೀಡು ಬಾಮ, ಇನ್ನು ಎನ್ನೊಳದೆ ಕೋಪ ಬೀಡು ಬಾಮ, ಬಿಡು ಕೋಪವ ಪಾಮಿನಿ, ಮಣಿ ಹೇಳಿ ಮಣಿ ರಾಗವೇಳಿ, ಬಿಡು ಕೋಪವ ಪಾಮಿನಿ ಪಾಮಿನಿ. ಕಮಲ, ನನ್ನ ಮೇಲೆ ಇಷ್ಟು ಕೋಪವೇ? ಯಾವ ಮಂತ್ರವೂ ಇಲ್ಲ, ಯಾವ ಕೋಪವೂ ಇಲ್ಲ. ನಿಮ್ಮನ್ನು ನಂಬಿದರೆ ಅದೋ ಗತಿ. ಪ್ರಳಯ ಕೋಪವಲ್ಲ ದೇವಿ, ಇದು ನನ್ನನ್ನು ಮೋಸಗೊಳಿಸುವ ಮುದ್ದು ಮಂತ್ರವೇ ಸರಿ. ಹಬ್ಬಬ್ಬ, ಯಾವ ಮುಗ್ಧ ಮಂತ್ರವೂ ಇಲ್ಲ, ಯಾವ ಮೋಸವೂ ಇಲ್ಲ. ನನ್ನ ಪ್ರಳಯ ಕೋಪವು ನಂಬಿದರೆ ಅಷ್ಟೇ. ಕಮಲ, ನಿನ್ನ ಇಷ್ಟಾರ್ಥವೇನು? ಸ್ವಾಮಿ, ನೀವು ಸದಾ ನನ್ನೊಂದಿಗಿರಬೇಕೆಂಬುದೇ ನನ್ನ ಇಷ್ಟಾರ್ಥವು. ಕಮಲ, ನೀವು ಹೇಗೆ ಅಂದರೆ ನಿಮ್ಮನ್ನು ನಂಬಿದವರ ಕತೆ ನಾಮವಿಟ್ಟಂತೆ. ಹಾಗೆ ನಿಮ್ಮನ್ನು ನಂಬಿದರೆ ನಿಮ್ಮ ಭಕ್ತರನ್ನು ನೀವೇ ಹಾಳು ಮಾಡುವಿರಿ ಸ್ವಾಮಿ. ಅದರಂತೆ ನನ್ನನ್ನು ಹಾಳು ಮಾಡುವಿರಿ. ಕಮಲ, ನನ್ನನ್ನು ನಂಬಿದವರನ್ನು ನಾನೇಕೆ ಕೆಡಿಸಲಿ ಹೇಳು? ಹೌದು, ನೀವಲ್ಲದೆ ಮತ್ತಾರು ಕೆಡಿಸುವರು? ನೀವೇ ಅವರನ್ನು ಮುದ್ದು ಮಂತ್ರದಿಂದ ಹಾಳು ಮಾಡುವಿರಿ. ಕಮಲ, ಹೋಗಲಿ ಬಿಡು ನನ್ನನ್ನು. ಕಮಲ,
ಇದು ನಿಜವೇ? ಖಂಡಿತವಾಗಿ ಹೇಳು. ಹೌದು ಸ್ವಾಮಿ. ಭಾಗ್ಯವಿದಾತೆ ನೀ ಗುಣವಂತೆ ಪರಿತಾಪವ ಪಡೆಲೇಕೆ ದೇವಿ, ಪರಿತಾಪವ ಪಡೆಲೇಕೆ. ಭಾಗ್ಯವಿದಾತೆ ನೀ ಗುಣವಂತೆ ಪರಿತಾಪವ ಪಡೆಲೇಕೆ ದೇವಿ, ಪರಿತಾಪವ ಪಡೆಲೇಕೆ. ಪ್ರಿಯತಮೆ ನಿನ್ನೆ ಪ್ರೀತಿಗೆ ಬಳಿದು, ಪ್ರಿಯತಮೆ ನಿನ್ನೆ ಪ್ರೀತಿಗೆ ಮಣಿದು ಪರವಶಗೊಂಡೆನು ನಾದಿ ಮೋಹರಿ, ಪರವಶಗೊಂಡೆನು ನಾದಿ ಮೋಹರಿ. ಭಾಗ್ಯವಿದಾದೆ ನೀ ಗುಣವಂತೆ ಪರಿತಾಪವ ಪಡೆಲೇಕೆ ದೇವಿ, ಪರಿತಾಪವ ಪಡೆಲೇಕೆ. ಕನಕ ಸುಂದರಿ ಈ ಕೋಪಬೇಕೆ ನನ್ನಳು ನಿನಗೆ ಲಲಲಮಣಿ. ಕನಕ ಸುಂದರಿ ಈ ಕೋಪಬೇಕೆ ನನ್ನಳು ನಿನಗೆ ಲಲಲಮಣಿ. ಕೋಮಲ ಬಾಲೆ ಏನಿ ನೀಲೆ, ಕೋಮಲ ಬಾಲೆ ಏನಿ ನೀಲೆ ಕಾಯುವೆ ಭಕ್ತರ ಕಾತುರ ವೇದಕ್ಕೆ, ಕಾಯುವೆ ಭಕ್ತರ ಕಾತುರ ವೇದಕ್ಕೆ. ಭಾಗ್ಯವಿದಾತೆ ನೀ ಗುಣವಂತೆ ಪರಿತಾಪವ ಪಡೆಲೇಕೆ ದೇವಿ, ಪರಿತಾಪವ ಪಡೆಲೇಕೆ. ಸ್ವಾಮಿ, ಎಂತಹ ಸವಿ ಮಾತನ್ನು ಆಡಿ ನನ್ನ ಮನಸ್ಸನ್ನು ಕರಗಿಸುವಿದೆ ಅಲ್ಲವೇ? ಇದಕ್ಕೆ ಕಮಲ, ಕಮಲ ಹೋಗಲಿ ಬಿಡು ನನ್ನ. ಏನನ್ನು ಬಿಡಲಿ? ಬಾಪಿಯೇ ಬಾಬೇಗ ಬಾ, ಬಾಪಿಯೇ ಬಾಬೇಗ ಬಾ. ಬಾಪಿಯೇ ಬಾಬೇಗ ಬಾ, ಬಾಪಿಯೇ ಬಾಬೇಗ ಬಾ. ಬಳಿ ಬಾರದೆ ಜೊತೆ ಸೇರದೆ, ಬಳಿ ಬಾರದೆ ಜೊತೆ ಸೇರದೆ ನಾನಿನ್ನ ಬಿಡಲಾರೆ ಬಾ, ಬಾಪಿಯೇ ಬಾಬೇಗ ಬಾ, ಬಾಪಿಯೇ ಬಾಬೇಗ ಬಾ.
ಕರೆದಾಗ ನೀ ಬಳಿ ಬರಬಾರದೆ, ಕರೆದಾಗ ನೀ ಬಳಿ ಬರಬಾರದೆ, ನಾನಿನ್ನ ಬಿಡಲಾರೆ ಬಾ ಬಾಪಿಯೇ ಬಾ ಬೇಗ ಬಾ ಬಾಪಿಯೇ ಬಾ ಬೇಗ ಬಾ ಶಿವನಾಮ ಭವತರಣ್ಣ, ಶಿವನಾಮ ಭವತರಣ್ಣ, ಭವತರಣ್ಣ ಶುಭ ತವ ಚರಣ ದೇವ, ಭವತರಣ ಶುಭ ತವ ಚರಣ ದೇವ, ಶಿವನಾಮ ಭವತರಣ ಭವತರಣ ಭವತರಣ. ನಾರಾಯಣ ನಾರಾಯಣ. ಕೈಲಾಸ ಗಣನಾಥ ಗಂಗಾಧರಾಯ, ಕೈಲಾಸ ಗಣನಾಥ ಗಂಗಾಧರಾಯ, ಪರಮೇಶ ಗುರುನಾಥ ಗೌರೀವರ, ಪರಮೇಶ ಗುರುನಾಥ ಗೌರೀವರ, ಓಂಕಾರ ರೂಪ ಶ್ರೀ ವಿಘ್ನೇಶ್ವರ, ಓಂಕಾರ ರೂಪ ಶ್ರೀ ವಿಘ್ನೇಶ್ವರ, ಶಿವನಾಮ ಭವತರಣ ಭವತರಣ ಭವತರಣ. ನಾರಾಯಣ ನಾರಾಯಣ. ಲೋಕದ ಮಹಿಮೆ ಇದೇನು ಆಶ್ಚರ್ಯ ಅಲ್ಲ. ಈ ಪರಮಾತ್ಮನಿಗೆ ಇನ್ನೂ ಬುದ್ಧಿ ಬರಲಿಲ್ಲವೇ? ಆವಾಗ ನೋಡಿದರೆ ಲೋಕೈಕ ಮಾತೆ ಆದ ಪಾರ್ವತಾದೇವಿಯವರನ್ನೇ ದಾನವಾಗಿ ಕೊಟ್ಟಿದ್ದೆನು. ಹೀಗೆ ನೋಡಿದರೆ ಆತ್ಮಲಿಂಗವನ್ನೇ ದಾನವಾಗಿ ಕೊಟ್ಟಿರುವನಲ್ಲ ಕೈಲಾಸದಲ್ಲಿ. ಆತ್ಮಲಿಂಗವೇ ಹೋದ ಮೇಲೆ ನಾವು ನೀವು ಬದುಕಿದರೂ ವ್ಯರ್ಥವೇ ಸರಿ. ಈಗ ಏನು ಮಾಡಲಿ? ಈ ವಿಚಾರವನ್ನು ಪರಮಾತ್ಮನಿಗೆ ತಿಳಿಸುವನು. ನಾರಾಯಣ ನಾರಾಯಣ. ಮೋಹನ ಸುಂದರ ಪುರಗಾಭರಣ, ದೇವಾ ದೇವಾ ಪುರಗಾಭರಣ, ಪಾವನ ಶಂಕರ ಭವಭಯಹರಣ, ಪಾವನ ಶಂಕರ ಭವಭಯಹರಣ, ಪರಮದಯ ಕರ ವಿಶ್ವಾಧಾರ, ಪರಮದಯ ಕರ ವಿಶ್ವಾಧಾರ, ಹರಹರ ಶಿವ ಶಿವ ಮಹದೇವ, ಹರಹರ ಶಿವ ಶಿವ ಮಹದೇವ, ಶಿವನಾಮ ಭವತರಣ ಭವತರಣ ಭವತರಣ. ಪ್ರಿಯ ಪ್ರಶಾಂತ ಹೃದಯ, ಸ್ವಾಮಿ. ಹಾ ಪ್ರಿಯ ಪ್ರಶಾಂತ ಹೃದಯ, ಹಾನಿ ಹೊಂದಿದೆಯ ಪ್ರಿಯ, ಹಾನಿ ಹೊಂದಿದೆಯ,
ಪ್ರಾಣೇಶ್ವರ. ಅರಸಿಯೊಡನು ತೊರೆದು ನೀನು ಅರಸಿಯಳನು ತೊರೆದು ನೀನು ಹಾನಿ ಹೊಂದುವೆಯ ಪ್ರಿಯ ಹಾನಿ ಹೊಂದುವೆಯ ಹಾ ಪ್ರಿಯ ಪ್ರಶಾಂತ ಹೃದಯ ಹಾನಿ ಹೊಂದುವೆಯ ಪ್ರಿಯ ಹಾನಿ ಹೊಂದುವೆಯ. ಸ್ವಾಮಿ ಪ್ರಾಣೇಶ್ವರ, ದೇವಿ, ನೀನೇಕೆ ಚಿಂತಿಪರೆ ಘನಶೈಲ ಜತೆ ಬೀಡು ನೀನೇಕೆ ಚಿಂತಿಪರೆ ಘನಶೈಲ ಜತೆ ಬೀಡು ನಾನಿರುವೆ ಜನವನ್ನು ನಾನಿರುವ ತನಕ ತಂಗಿ ತಂಗಿ ನಿನಗೆ ಬಂದೊದಗಿರುವ ಚಿಂತೆಯ ನರಿಸುವೆನು ನಿನಗೆ ಬಂದೊದಗಿರುವ ಚಿಂತೆಯ ನರಿಸುವೆನು ತಂಗಿಯೇ ನೀ ಕೇಳು ಹೇಳುವೆನು ನಾನು ತಂಗಿಯೇ ನೀ ಕೇಳು ಹೇಳುವೆನು ನಾನು ನೀನೇಕೆ ಚಿಂತಿಪರೆ ಘನಶೈಲ ಜತೆ ಬೀಡು ನಾನೊರುವೆ ಧನವನ್ನು ನಾನಿರುವ ತನಕ ತಂಗಿ ತಂಗಿ ದೇವಿಯವರು ಚಿಂತಿಸಲು ಕಾರಣವೇನು? ಅಣ್ಣ, ಭಕ್ತ ರಾವಣನು ಪರಮೇಶ್ವರನಿಂದ ಆತ್ಮಲಿಂಗವನ್ನು ವರವಾಗಿ ಪಡೆದು ಅವನ ರಾಜಧಾನಿಗೆ ಹೊರಟಿರುವನು. ಆದ್ದರಿಂದ ಪರಮೇಶ್ವರನು ಮೂರ್ಛೆ ಹೋಗಿರುವರು. ಯೋಚಿಸಬೇಡ ತಂಗಿ, ಒಳ್ಳೆಯದು. ನಮಸ್ಕರಿಸುವೆನು. ಪುತ್ರ, ಚಿರಂಜೀವಿಯಾಗು. ಅಮ್ಮ, ಈ ರೀತಿಯಾಗಿ ನೀವು ಚಿಂತಿಸಲು ಕಾರಣವೇನು ತಾಯಿ? ಪುತ್ರ, ಭಕ್ತ ರಾವಣನು ನಿಮ್ಮ ತಂದೆಯವರಿಂದ ಅವರ ಆತ್ಮಲಿಂಗವನ್ನು ಪಡೆದು ರಾಜಧಾನಿಗೆ ಹೊರಟಿರುವರು. ಆದ್ದರಿಂದ ನಿಮ್ಮ ತಂದೆಯವರು ಮೂರ್ಛಿತರಾಗಿರುವರು. ಎಲ ಮದಾಂಧ ರಾವಣ, ನಾನು ಇರುವುದನ್ನು ಲೆಕ್ಕಿಸದೆ ಆತ್ಮಲಿಂಗವನ್ನು ಪಡೆದುಕೊಂಡು ಹೋದೆಯಾ? ಈಗಲೇ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುವೆನು. ನಿಧಾನಿಸು. ಸಾಕು ದುಡುಕದಿರು ಗಣಪ, ಸಾಕು ದುಡುಕದಿರು ಗಣಪ, ವ್ಯಾಕುಲವ ಪಡೆದಿರು ಗಣಪ, ಸಾಕು ದುಡುಕದಿರು ಗಣಪ. ಲಂಕಾದೆ ಪಾಲನು ಲೋಕೈ ಕವೀರನು, ಲಂಕಾದೆ ಪಾಲನು ಲೋಕೈ ಕವೀರನು, ಬಾಲ ಪ್ರಿಯ ಬಾಲ, ಬಾಲ ಪ್ರಿಯ ಬಾಲ, ಸಾಕು ದುಡುಕದಿರು ಗಣಪ, ವ್ಯಾಕುಲವ ಪಡೆದಿರು ಗಣಪ, ಸಾಕು ದುಡುಕದಿರು ಗಣಪ. ಸರ್ವಸಿದ್ಧಿ ವಿನಾಯಕ ಮೂರ್ತಿಯೇ, ನೀನು ಹೀಗೆ ದುಡುಕಬೇಡ. ರಾವಣನು ಸಾಮಾನ್ಯನಲ್ಲ. ಈಗ ನೀನು ಕುಪಿತನಾಗಿ ಹೋದರೆ ಅವನು ನಿನ್ನನ್ನು ಧಿಕ್ಕರಿಸುವನು. ಆತ್ಮಲಿಂಗವು ನಮ್ಮ ಕೈ ಸೇರುವುದಿಲ್ಲ. ನಿಧಾನಿಸು ಗಣಪ, ನಿಧಾನಿಸು. ನಾನು ಒಂದು ಉಪಾಯವನ್ನು ಹುಡುಕಿ
ಆತ್ಮಲಿಂಗವನ್ನು ನಮ್ಮ ಕೈ ಸೇರುವಂತೆ ಮಾಡುವೆನು. ಅದೇನು ಜಾಗೃತಿಯಾಗಿ ಹೇಳಿ. ಗಣಪ, ನಾನು ಮಾಯಾವೇಷವನ್ನು ಧರಿಸಿ ಸಂಧ್ಯಾಕಾಲ ಮಾಡುವೆನು. ನೀನು ಆ ವೇಳೆಯಲ್ಲಿ ಕುಪಿತನಾಗಿ ಹೋದರೆ, ಬ್ರಹ್ಮಚಾರಿಯಾಗಿ ಹೋದರೆ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿ ಕೊಡುವನು. ನೀನು ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟರೆ ಆಗ ಎಲ್ಲವೂ ಸರಿ ಹೋಗುವುದು ಗಣಪ. ನಾರದರೆ ನೀವು ಕೂಡ ಈ ಬಾಲಕನ ಜೊತೆಯಲ್ಲೇ ಇರಬೇಕು. ಆಗಬಹುದು ಪರಮಾತ್ಮ. ದೇವ ದೇವ ಜಯ ಕಮಲಾಚಲ ವಯ ಗಂಗಾಧರ ನಿಜ ನಮೋ ನಮೋ. ದೇವ ದೇವ ಜಯ ಕಮಲಾಚಲ ವಯ ಗಂಗಾಧರ ನಿಜ ನಮೋ ನಮೋ. 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 ಪರಸತಿ ಪಾರ್ವತಿ ಮುಖ ಪಂಚಜವನ್ನು ವಿಕಸಿ ಬಾಲ ನಿಜ ನಮೋ ನಮೋ. ಪರಸತಿ ಪಾರ್ವತಿ ಮುಖ ಪಂಚಜವನ್ನು ವಿಕಸಿ ಬಾಲ ನಿಜ ನಮೋ ನಮೋ. ಗಂಗಾಧರ ನಿಜ ನಮೋ ನಮೋ. ಗಂಗಾಧರ ನಿಜ ನಮೋ ನಮೋ. ಗಂಗಾಧರ ನಿಜ ನಮೋ ನಮೋ. ಗಂಗಾಧರ ನಿಜ ನಮೋ ನಮೋ. ದೇವ ಹಿಂದೆ ನನ್ನ ತಾಯಿಗೆ ಕೊಟ್ಟ ವಾಗ್ದಾನವನ್ನು ಪಾಲಿಸಿದಂತಾಯಿತು. ಶಿವನೇ ಸರಿ, ದಾನದಲ್ಲಿಯೂ ದಯೆಯಲ್ಲಿಯೂ ನಮ್ಮ ಪರಶಿವನನ್ನು ಸರಿಗಟ್ಟುವುದರಲ್ಲಿ ಬೇರೆ ಯಾರನ್ನೂ ಕಾಣೆ. ಆ ನನ್ನ ದೈವವೇ ಸರಿ. ಆಹಾ, ಏನು ಇಷ್ಟು ಬೇಗನೆ ಸಂಧ್ಯಾಕಾಲವಾಯಿತಲ್ಲ. ಇಷ್ಟು ಬೇಗನೆ ಸಂಧ್ಯಾಕಾಲವಾಯಿತಲ್ಲ. ಏನು ಮಾಡಲಿ? ನಾನು ನನ್ನ ನಿತ್ಯ ಕರ್ಮವನ್ನು ಪೂರೈಸುವ ಬಗೆ ಹೇಗೆ? ಆತ್ಮಲಿಂಗವನ್ನು ಎಲ್ಲಿಯಾದರೂ ಇಡೋಣವೆಂದರೆ ಇಲ್ಲಿ ಯಾರೂ ಇಲ್ಲವಲ್ಲ. ಆತ್ಮಲಿಂಗವು ಅಪವಿತ್ರವಾಗಬಾರದೆಂದು ಶಂಕರನು ಹೇಳಿರುವನು. ಈಗ ಯಾರೆಲ್ಲರ ಕೈಯಲ್ಲಾದರೂ ಕೊಡೋಣವೆಂದರೆ ಇಲ್ಲಿ ಯಾರೂ ಇಲ್ಲವಲ್ಲ. ಏನು ಮಾಡಲಿ? ಓಹೋ, ಯಾರೋ ಬಾಲಕನು ಇದೇ ಮಾರ್ಗವಾಗಿ ಬರುತ್ತಿರುವನು. ವಿಚಾರಿಸುವೆನು. ಏ ಗಂಗೆ ಗೌರಿ ತುಂಗೆ ಬಂದ್ರೆ, ಏ ಚಕ್ರಿ ಬಂಗೆ ಹೊತ್ತಾಯ್ತು ಹೋಗೋಣ. ಈ ದೇಹ 3 ದಿನ ಅಲ್ಲವೇನು, ಮೃತ್ಯು ಸನ್ನಾಹ ಬೆನ್ನ ಹಿಂದೆ ಬಲ್ಲೆಯೇನು. ಈ ದೇಹ 3 ದಿನ ಅಲ್ಲವೇನು, ಮೃತ್ಯು ಸನ್ನಾಹ ಬೆನ್ನ ಹಿಂದೆ ಬಲ್ಲೆಯೇನು. ಅಷ್ಟರಲ್ಲಿ ಮಾನವ ಆದೆಯೇಕೋ ದಾನವ, ಐತಿರಿಗೆ ಆಳಾಗಿ ಬಾಳಲೇಕೆ, ಐತಿರಿಗೆ ಆಳಾಗಿ ಬಾಳಲೇಕೆ. ಹೈ ಹೈ ಯಮ ಕಿಂಕರರೋ, ಯಮ ಕಿಂಕರರೋ, ಯಮ ಕಿಂಕರರೋ ಕಾದಿಗರೋ ಬಲ್ಲೆಯೇನೋ. ಕೈಯಲ್ಲಿ ಕೈಲಾಸ ಕಾಣಬೇಕೆ. ಯಮ ಕಿಂಕರರೋ, ಯಮ ಕಿಂಕರರೋ, ಯಮ ಕಿಂಕರರೋ ಕಾದಿಗರೋ ಬಲ್ಲೆಯೇನೋ. ಕೈಯಲ್ಲಿ ಕೈಲಾಸ ಕಾಣಬೇಕೆ. ಧರೆಯನ್ನೇ ಆಳುವ ಆಸೆಯೇಕೋ ಮಾನವ. ಧರೆಯನ್ನೇ ಆಳುವ ಆಸೆಯೇಕೋ
ಆಡಬೇಕು ಮಾನವ ಐಸಿರಿಗೆ ಆಳಾಗಿ ಬಾಳಲೇಕೆ ಐಸಿರಿಗೆ ಆಳಾಗಿ ಬಾಳಲೇಕೆ ಈ ದೇಹ 3 ದಿನ ಅಲ್ಲವೇನು ಮೃತ್ಯು ಸನ್ನಾಹ ಬೆಲ್ಲ ಹಿಂದೆ ಬಲ್ಲೆಯೇನು ಅಷ್ಟರಲ್ಲಿ ಮಾನವ ಆದ ಏಕೋ ದಾನವ ಐಸಿರಿಗೆ ಆಳಾಗಿ ಬಾಳಲೇಕೆ ಐಸಿರಿಗೆ ಆಳಾಗಿ ಬಾಳಲೇಕೆ ಗಂಗೆ ಗೌರಿ ತುಂಗೆ ಬಂದ್ರೆ ಶಂಕರಿ ಬಸಿ ಬರ್ರೆ ಒತ್ತಾಯ್ತು ಹೊರಡ ಹೇ ಮಗು, ಸ್ವಲ್ಪ ತಾಳು, ನನಗೆ ಒಂದು ಸಹಾಯವನ್ನು ಮಾಡುವೆ ಮಗು. ಮಗು, ನೀನು ಯಾರು? ನಾನೊಬ್ಬ ಬ್ರಹ್ಮಚಾರಿಯಪ್ಪ. ಹಾಗಾದರೆ ನಿನ್ನ ಹೆಸರೇನಯ್ಯ? ನನ್ನ ಹೆಸರೇ ಗಣೇಶ ಭಟ್ಟ. ಹಾಗಾದರೆ ನಿಮ್ಮ ತಂದೆ ಹೆಸರೇನಯ್ಯ? ಏನು, ನನ್ನ ತಂದೆ ಹೆಸರನ್ನು ಹೇಳಬೇಕೆ? ನನ್ನ ತಂದೆ ಹೆಸರು ಮಹದೇವ ಭಟ್ಟ. ಹಾಗಾದರೆ ಮಗು, ನಿಮ್ಮ ಕಸುಬು ಯಾವುದಯ್ಯ? ನಮ್ಮ ಕಸುಬೆ ದತ್ತ ಅಪಹಾರವೇ ನಮ್ಮ ಕಸುಬು. ಎಂಥ ವಿಚಿತ್ರವಾದ ವಂಶವಯ್ಯ. ಹಾಗಾದರೆ ನಿಮ್ಮ ವಂಶವಾವುದಯ್ಯ? ನಮ್ಮ ವಂಶವೇ ವಿಶ್ವಾಸಘಾತಕ ವಂಶ. ಎಂಥ ವಿಚಿತ್ರವಾದ ವಂಶವಯ್ಯ. ಮಗು, ನೀನು ನನಗೆ ಒಂದು ಸ್ವಲ್ಪ ಸಹಾಯವನ್ನು ಮಾಡುವೆಯಾ? ಒಳ್ಳೆಯವರಾಗಿದ್ದರೆ ಮೋಸ ಮಾಡುವುದು ಖಂಡಿತ ಬೇಡವಯ್ಯ. ಮಗು, ಈ ಆತ್ಮಲಿಂಗವನ್ನು ಸ್ವಲ್ಪ ಹಿಡಿದುಕೊಳ್ಳುವೆಯಾ? ಏನು, ಆತ್ಮಲಿಂಗ ಇದೇನಯ್ಯ? ಇಷ್ಟೊಂದು ಭಾರವಾಗಿದೆ, ಅಲ್ಲದೆ ಬೆಂಕಿಯಂತೆ ಉರಿಯುತ್ತಿದೆ. ಛೇ ಹಾಗೆಂದಿಗೂ ಮಾಡಿ ನನ್ನ ನಿತ್ಯ ಕರ್ಮವನ್ನು ಪೂರೈಸಿಕೊಂಡು ಜಾಗ್ರತೆ ಬರುವನು. ಈ ಆತ್ಮಲಿಂಗವನ್ನು ಸ್ವಲ್ಪ ಹಿಡಿದುಕೊಳ್ಳುವೆ ಮಗು. ಅಯ್ಯ, ಬೆಂಕಿ ಅಂತ ಹೊಳೆಯುತ್ತಿದೆ. ಇದೇನು ಇಷ್ಟೊಂದು ಭಾರವಾಗಿದೆ, ನನ್ನಿಂದ ಸಾಧ್ಯವಿಲ್ಲ. ಛೇ ಆಗ ನೆಲಕ್ಕೆ ಮರಗುವನು ಅಂತ ಹೇಳಬೇಕು. ಎಂದಿಗೂ ಮಾಡಿ ನನ್ನ ನಿತ್ಯ ಕರ್ಮವನ್ನು ಪೂರೈಸಿಕೊಂಡು ಜಾಗ್ರತೆ ಬರುವೆನು. ನನ್ನನ್ನು 3 ಬಾರಿ ಕೂಗು, ಅಷ್ಟರೊಳಗಾಗಿ ಬಂದು ತೆಗೆದುಕೊಳ್ಳುವನು ಮಗು. ಆಗಲಿ, ನಾನು 3 ಬಾರಿ ಕೂಗುವೆನು. ಅಷ್ಟರೊಳಗಾಗಿ ನೀನು ಬಾರದಿದ್ದರೆ ನೆಲಕ್ಕೆ ಇಟ್ಟು ಬಿಡುವೆನು. ಛೇ ಹಾಗೆಂದಿಗೂ ಮಾಡಿ ನನ್ನ ನಿತ್ಯ ಕರ್ಮವನ್ನು ಪೂರೈಸಿಕೊಂಡು ಜಾಗ್ರತೆ ಬರುವನು ಮಗು. ಇದು ತೆಗೆದುಕೋ ಮಗು. ಆಗಲಿ, ಜಾಗ್ರತೆಯಾಗಿ ಬಾ. ನೋಡು ರಾವಣ, ಈಗ ನೋಡು ರಾವಣ ಆತ್ಮಲಿಂಗವನ್ನು. ಈಗ ನೋಡು ರಾವಣ, ಈಗ ನೋಡು ರಾವಣ, ಈಗ ನೋಡು ರಾವಣ. ನೋಡು ರಾವಣ, ಈಗ ನೋಡು ರಾವಣ ಆತ್ಮಲಿಂಗವನ್ನು. ಈಗ ನೋಡು ರಾವಣ, ಈಗ ನೋಡು ರಾವಣ, ಈಗ ನೋಡು ರಾವಣ. ಸತ್ಯಯೋಗದಿಂದ ಪಡೆದ ಆತ್ಮಲಿಂಗವ, ಸತ್ಯಯೋಗದಿಂದ ಪಡೆದ ಆತ್ಮಲಿಂಗವ, ಭಕ್ತಿಯೋಗದಿಂದ ಪಡೆದ ಆತ್ಮಲಿಂಗವ, ಭಕ್ತಿಯೋಗದಿಂದ ಪಡೆದ ಆತ್ಮಲಿಂಗವ, ಮುಕ್ತಿಯೋಗದಿಂದ ಪಡೆದ ಆತ್ಮಲಿಂಗವ, ಮುಕ್ತಿಯೋಗದಿಂದ ಪಡೆದ ಆತ್ಮಲಿಂಗವ. ನೋಡು ರಾವಣ, ಈಗ ನೋಡು ರಾವಣ ಆತ್ಮಲಿಂಗವನ್ನು. ಈಗ ನೋಡು ರಾವಣ, ಈಗ ನೋಡು ರಾವಣ, ಈಗ ನೋಡು ರಾವಣ. ತಂದೆಯಿಂದ ಪಡೆದ ನೀನು ಆತ್ಮಲಿಂಗವ, ತಂದೆಯಿಂದ ಪಡೆದ ನೀನು ಆತ್ಮಲಿಂಗವ. ಈಗ ನನ್ನ ಕೈಯಲ್ಲಿಟ್ಟೆ ಆತ್ಮಲಿಂಗವ, ಈಗ ನನ್ನ ಕೈಯಲ್ಲಿಟ್ಟೆ ಆತ್ಮಲಿಂಗವ. ಧರಣಿಗಿಡುವೆ ನೋಡು ಈಗ ಆತ್ಮಲಿಂಗವ, ಧರಣಿಗಿಡುವೆ ನೋಡು ಈಗ ಆತ್ಮಲಿಂಗವ. ನೋಡು ರಾವಣ, ಈಗ ನೋಡು ರಾವಣ ಆತ್ಮಲಿಂಗವನ್ನು. ಈಗ ನೋಡು ರಾವಣ, ಈಗ ನೋಡು ರಾವಣ, ಈಗ ನೋಡು ರಾವಣ. ಆಹಾ ಉಪಾಯಾಂತರದಿಂದ
ಆತ್ಮಲಿಂಗವು ನನ್ನ ಕೈ ಸೇರುವಂತೆ ಮಾಡಿದನು. ಇರಲಿ, ಆ ರಾವಣನು ಬರುವುದರೊಳಗಾಗಿ ನನ್ನ ಕಾರ್ಯವನ್ನು ಪೂರೈಸುವೆನು. ಆಹಾ ರಾವಣ, ತಿಳಿದು ತಿಳಿದು ಮೋಸ ಹೋದೆಯಲ್ಲ. ಇರಲಿ ರಾವಣ, 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 ಅಯ್ಯ ರಾವಣ ಒಂದನೇ ಸಾರಿ, ಅಯ್ಯ ರಾವಣ ಎರಡನೇ ಸಾರಿ, ಮಗು ತಡೆ, ಸ್ವಲ್ಪ ತಡೆ, ಬಂದೆ ಬಂದೆ. ಅಯ್ಯ ರಾವಣ ಮೂರನೇ ಸಾರಿ, ಮಗು ಬಂದೆ ಬಂದೆ, ಸ್ವಲ್ಪ ತಾಳು. ನನ್ನಿಂದ ಸಾಧ್ಯವಿಲ್ಲ, ಬಹಳ ಭಾರವಾಗಿದೆ. ಮಗು ಬಂದೆ. ಕುಲಘಾತಕ, ಏನು ಕೆಲಸ ಮಾಡಿಬಿಟ್ಟೆವು? ನನ್ನ ಸರ್ವಸ್ವನ್ನೇ ಹಾಳು ಮಾಡಿದೆಯಲ್ಲ ಪಾಪಿ. ಮಾಡಲಿ, ಕೂಗಿದರು ನೀನೇ ಬರಲಿಲ್ಲ. ಅಷ್ಟು ನನಗೆ ತುಂಬಾ ಕಷ್ಟವಾಯ್ತು, ಅದಕ್ಕೆ ಕೆಳಗಿಟ್ಟು ಬಿಟ್ಟೆ. ಬೇಷ್ ಬೇಷ್, ಒಳ್ಳೆಯ ಕೆಲಸ ಮಾಡಿದೆ. ನಿನ್ನನ್ನು ಏನು ಮಾಡಿದರೂ ತೀರದು. ಅಯ್ಯೋ ಇವನು ನನ್ನ ಭಾಗ್ಯದ ನೃತ್ಯವು, ನನ್ನ ಸರ್ವಸ್ವನ್ನೇ ಹಾಳು ಮಾಡಿದೆಯಲ್ಲ ಕುಲಘಾತಕ ಎಂದು. ಅಯ್ಯೋ ನಾರದರೆ, ನಾರದರೆ, ಸತ್ತೆ ಸತ್ತೆ, ಕಾಪಾಡಿ. ಅಯ್ಯ ರಾವಣ, ಈ ಹುಡುಗನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಡಬಹುದೇ? ಈ ಹುಡುಗನ ಕೈ ಕೊಟ್ಟದ್ದು ಒಂದನೇ ತಪ್ಪು, ಈ ಹುಡುಗನು ಕೆಳಕ್ಕೆ ಇಟ್ಟಿದ್ದು ಎರಡನೇ ತಪ್ಪು. ಹುಡುಗ ಇಲ್ಲಿ ಇರಬೇಡ, ಹೋಗೋ. ನಾರದರೆ ಕಡುಬು ಕಡುಬು ಕೊಡಿ. ಹೋಗ, ಕಡುಬು ಬೇಕಂತೆ, ಕಡುಬು ಹೋಗ ಇಲ್ಲಿಂದ ಮೊದಲು. ನನ್ನ ಮಾತೆಗೆ ಆತ್ಮಲಿಂಗವನ್ನು ತಂದು ಕೊಡುತ್ತೇನೆಂದು ಹೇಳಿ ಈ ಹಾಳುಮೋರೆಯನ್ನು ಹೇಗೆ ತೋರಿಸಲಿ? ತೋರಿಸದಿದ್ದರೆ ಮಾತೆಯು ಉಳಿಯುವಂತಿಲ್ಲ. ಹೇಗಾದರೂ ಆಗಲಿ ನನ್ನ ಶಕ್ತಿ ಸಾಮರ್ಥ್ಯದಿಂದ ಕಿತ್ತು ಈ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವೆನು. ಶಂಕರ ದಯಬಾರದೇನ ದೇವಾ, ಶಂಕರ ಪರಮಾತ್ಮ. ಶಂಕರ ದಯಬಾರದೇನ ದೇವಾ, ಶಂಕರ ಪರಮಾತ್ಮ. ಗಿರಿಜಾ ರಮಣ ವರಯೋ ಕರುಣಾ. ಗಿರಿಜಾ ರಮಣ ವರಯೋ ಕರುಣಾ, ಗಿರಿಜಾ ರಮಣ ವರಯೋ ಕರುಣಾ. ದೇವ ಪರಮಾತ್ಮ, ಗಿರಿಜಾ ರಮಣ ವರಯೋ ಕರುಣಾ. ಬಾ ಶಂಕರ ದಯಬಾರದೇನ ದೇವಾ, ಶಂಕರ. ಶಂಕರ ದೇವ ಕಾಪಾಡು, ಕಾಪಾಡು.
ಯಾರೂ ಇಲ್ಲವಲ್ಲ. ಇರಲಿ, ಇವನ ತಾಯಿಯಾದ ಕೈಕಸೆಯನ್ನು ಕರೆದುಕೊಂಡು ಬರುವೆನು. ನಾರಾಯಣ ನಾರಾಯಣ. ಕುಮಾರ, ರಾವಣ, ಇದೇನು ಆತ್ಮಲಿಂಗವನ್ನು ತರುತ್ತೇನೆಂದು ಬಂದು ಹೀಗೆ ಮೋಚಿತನಾಗಲು ಕಾರಣವೇನು? ಪರಮೇಶ್ವರ, ಶಂಕರ, ನನ್ನ ಮಗನ ಮೇಲೆ ನಿನಗೆ ಇನ್ನೂ ದಯ ಬಾರಲಿಲ್ಲವೇ? ನನ್ನ ಮಗನನ್ನು ರಕ್ಷಿಸಿ ಕಾಪಾಡು ತಂದೆ, ಕಾಪಾಡು. ಒಲಿದೆಯ ಎಣ್ಣೆಯ ಭಕ್ತನೇ, ನಿನ್ನಯ ನಿಶ್ಚಲ ಭಕ್ತಿಗೆ ಮೈದೂರಿದನು ನಿಜವನ್ನೀ ಕೇಳು. ಆ ಆ ಸರಿಪೆನು ನಿನ್ನಯ ಬಗೆಯ, ಸರಿಪೆನು ನಿನ್ನಯ ಬಗೆಯ ಭಕ್ತ ಪರಾಧೀನಂತೆ. ಲಂಕೇಶ ಮಾತೆ, ನಿನ್ನ ನಿಶ್ಚಲ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವನು. ಏನು ಬೇಕಾದರೂ ಕೇಳು, ನಾನು ನಿನಗೆ ವರದಾನವಾಗಿ ಕೊಡುವೆನು. ಪರಮೇಶ್ವರ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯಳಾಗಿರುವೆನು. ನನ್ನ ಮಗನನ್ನು ಬದುಕಿಸಿ ಕಾಪಾಡು. ಲಂಕೇಶ ಮಾತೆ, ನಿನ್ನ ಕುಮಾರನ ಇಷ್ಟದಂತೆ ನಾನೇನೋ ಆತ್ಮಲಿಂಗವನ್ನು ಕೊಟ್ಟೆನು. ಏಕೀಗಾಗಿತೆಂಬುದನ್ನು ನಾನು ತಿಳಿಯನು. ಅವಿವೇಕತನದಿಂದ ಇಷ್ಟು ಕೆಲಸವನ್ನೂ ಮಾಡಿಕೊಂಡಿರುವನು. ತ್ರಿಲೋಕ ಸಂಚಾರಿ ಆದ ನಾರದ ಮುನಿವರ ಮೂರ್ಛಿತವಾಗಿ ಮಲಗಿರುವ ಭಕ್ತರಲ್ಲಿ ನನ್ನ ಅತಿ ಶ್ರೇಷ್ಠ ಭಕ್ತನಾದ ಆ ನನ್ನ ಪ್ರಿಯ ಭಕ್ತ ರಾವಣನನ್ನು ಎಚ್ಚರಗೊಳಿಸು. ಪರಮಾತ್ಮ. ಕುಮಾರ, ದೇವಾದಿದೇವ ಮಹಾದೇವ ಕ್ಷೀರಾಬ್ದಿವಾಸಿಯಾದ ವೈಕುಂಠ ನಾಯಕನೇ, ನಿಮ್ಮ ಸಮಸ್ತ ದೇವಾದಿ ದೇವತೆಗಳಿರೋ ಈ ಭಕ್ತ ಕುಲಕಂಟಕನಾದ ನಿಮ್ಮೆಲ್ಲರಿಗೂ ವಂದಿಸುವನು. ನನಗೆ ಅಭಯವನ್ನಿತ್ತು, ಜನನ ಮರಣಗಳಿಂದ ಮುಕ್ತಿ ಕೊಡಿರಿ ದೇವ. ಈ ನನ್ನ ಗರ್ವವು ಸಂಪೂರ್ಣವಾಗಿ ಮುಗಿದು ಹೋಯಿತು. ಅಜ್ಞಾನ ಅಂಧಕಾರದಿಂದ ಮುಳುಗಿದ ನಾನು ನಿನ್ನ ದರ್ಶನದಿಂದ ಮುಕ್ತನಾದನು ದೇವ. ನಿಮ್ಮ ಅನುಗ್ರಹವು ಸಾಮಾನ್ಯವಾದದ್ದಲ್ಲ. ಈಶ್ವರನು ನನ್ನ ಕಣ್ಣಿನಲ್ಲಿ ಜ್ಞಾನಾಂಜನವನ್ನು ಹಾಕಿ ದಿವ್ಯ ಪಾರ್ವತಿ ತನೆಯ ಈ ಗಣೇಶನನ್ನು ಒಡೆದು ನೋಯಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ದೇವ. ಈ ಗಾದೆಯಿಂದ ಒಡೆದ ದೇಹವನ್ನು ಛಿದ್ರವಾಗುವಂತೆ ಮಾಡು ದೇವ. ಛೇ ರಾವಣ, ಹಾಗೆಂದಿಗೂ ತಿಳಿಯಬೇಡ. ನಿನ್ನ ಯೋಗದಿಂದ ನನಗೆ ಪರಮಾತ್ಮನ ಆತ್ಮಲಿಂಗದ ಭಾರವು ಲಭಿಸಿತು. ಅಲ್ಲದೆ ಅಂತಹ ಪರತತ್ವವು ನಿನ್ನಿಂದ ನನಗೆ ಒದಗಿತು. ನಿನ್ನಂತಹ ಪರಮ ಭಕ್ತನಿಂದ ನನ್ನ ಮೇಲೆ ಒಂದು ಬಗೆಯ ಅನುಗ್ರಹ ಉಂಟಾಯಿತು. ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿರುವ ನನ್ನ ಪ್ರಿಯ ಭಕ್ತ ರಾವಣನೇ, ನೀನು ನಿಜವಾಗಿಯೂ ನನ್ನ ಭಕ್ತರ ಮಹಿಮೆಯನ್ನು ವ್ಯಕ್ತಪಡಿಸಿದೆ. ಬ್ರಹ್ಮಾಂಡ, ವೈಕುಂಠ, ಕೈಲಾಸ ಈ ಮೂರು ಲೋಕವು ನಿನ್ನ ಭಕ್ತಿಯಿಂದ ಏಕತ್ರಯವಾದವು. ಅಂದ ಬಳಿಕ ನಿನ್ನ ಶಕ್ತಿ ಮಹತ್ತರವಾದದ್ದು. ಹೋಗು ರಾವಣ, ಹೋಗು, ಆ ನಿನ್ನ ತಾಯಿಗೆ ನಮಸ್ಕರಿಸು. ದೇವ, ನನಗೆ ತಾಯಿಯೂ ಬೇಡ, ಹೆಂಡತಿಯೂ ಬೇಡ, ಈ ರಾಜಸೌಖ್ಯವೂ ಬೇಡ. ನಿನ್ನ ಚರಣ ಸಾನ್ನಿಧ್ಯವೇ ಸಾಕು ದೇವ. ರಾವಣ, ಸದ್ಯಕ್ಕೆ ಆಗಲಿಕ್ಕಿಲ್ಲ. ನಿನ್ನ ಪೂರ್ವಜನ್ಮದ ಸುಕೃತ ಮೋಕ್ಷದ ಫಲವು ಸದ್ಯಕ್ಕೆ ದೊರೆಯುವಂತಿಲ್ಲ. ಆದರೆ ಯೋಗ್ಯ ಕಾಲದಲ್ಲಿ ಪೂರ್ಣ ಆಶೀರ್ವಾದ ಎಂದು ತಿಳಿ ರಾವಣ. ದೇವ, ಹಾಗಾದರೆ ನನ್ನಿಂದ ಇನ್ನೂ ಪಾಪಕರ್ಮಗಳು ಸಂಘಟಿಸಬೇಕಂತಾಯಿತು. ನಿನ್ನ ಕಲ್ಯಾಣಕರವಾದ ಆಶೀರ್ವಾದ ಬಲದಿಂದ ಕಾಲಹರಣ ಮಾಡುವೆನು ದೇವ. ಅಮ್ಮ, ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡಲು ನನಗೆ ಆಗಲಿಲ್ಲಮ್ಮ. ಅದಕ್ಕಾಗಿ ನನ್ನನ್ನು ಕ್ಷಮಿಸು ತಾಯಿ. ಕುಮಾರ್, ಭಕ್ತ ಶ್ರೇಷ್ಠನೆಂಬ ಯೋಗವು ನಿನಗೆ ಒದಗಿರುವುದು. ಅದಕ್ಕಾಗಿ ತ್ರಿಮೂರ್ತಿಗಳು ಪ್ರಸನ್ನರಾಗಿರುವರು. ನಿನ್ನಂತಹ ಪುತ್ರ ಶ್ರೇಷ್ಠನನ್ನು ಪಡೆದ ನಾನೇ ಭಾಗ್ಯಶಾಲಿ. ದೇವತೆಗಳಿರ, ಈ ನನ್ನ ಸರ್ವಮಯ ಆತ್ಮಲಿಂಗದಲ್ಲಿ ನಾನು ಯಾವಾಗಲೂ ವಾಸ ಮಾಡತಕ್ಕವನು.
ಏಕೆಂದರೆ ಈ ಆತ್ಮಲಿಂಗವನ್ನು ನಿತ್ಯ ಪೂಜಿಸಬೇಕಾಗಿರುವುದರಿಂದ ಈ ಮಹಾಬಲಾಢ್ಯನಾದ ಭಕ್ತನು ನಮ್ಮ ಆತ್ಮಲಿಂಗವನ್ನು ಇಲ್ಲಿಗೆ ತಂದಿರುವನು. ಈ ಕೆಲಸದಲ್ಲಿ ನಮ್ಮ ಗಣಪತಿಯು ಈ ಗೋಕರ್ಣ ಕ್ಷೇತ್ರದಲ್ಲಿ ಆತ್ಮಲಿಂಗವು ನೆಲೆಯಾಗಬೇಕಾದರೆ ಈ ನಮ್ಮ ಗಣಪತಿಯು ಹೆಚ್ಚು ಆಯಾಸವನ್ನು ಪಟ್ಟಿರುವನು. ಈ ಆತ್ಮಲಿಂಗಕ್ಕೆ ನಮ್ಮ ಗೋಕರ್ಣ ಕ್ಷೇತ್ರದಲ್ಲಿ ಮಹಾಬಲೇಶ್ವರನೆಂದು ಕರೆಯುವನು. ಈ ಗೋಕರ್ಣ ಕ್ಷೇತ್ರದಲ್ಲಿ ಮೊದಲು ಗಣಪತಿಯನ್ನು ಪೂಜಿಸಿದ ಬಳಿಕವೇ ಮಹಾಬಲೇಶ್ವರನನ್ನು ಪೂಜಿಸಬೇಕು. ಇದಕ್ಕೆ ಯಾರಾದರೂ ತಪ್ಪಿದರೆ ಸೇವೆಯು ವ್ಯರ್ಥವಾಗುವುದು. ಅವರು ನನ್ನ ದೋಷಕ್ಕೆ ಪಾತ್ರರಾಗುವರು. ಶ್ರೇಯಸ್ಸು ಶುಭಂಭವತು. ಸರ್ವಸುಗಂಧ ಸುಲೇಪಿತಲಿಂಗಂ ಭಕ್ತನಿವರ್ಧನ ಕಾರಣಲಿಂಗಂ ಸಿದ್ಧ ಸುರಾಸುರ ವಂದಿತಲಿಂಗಂ ಸಂಪ್ರಣಮಾಮಿ ಸದಾ ಶಿವಲಿಂಗಂ. ಪ್ರಣಮಾಮಿ ಸದಾ ಶಿವಲಿಂಗಂ. ಪಣಿಪತಿ ಶೋಭಿತಲಿಂಗಂ ನಾಶಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಜನ್ಮಜದುಃಖ ವಿನಾಶಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಸದಾ ಶಿವಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಶಿವೇನ ಮಹಾರೂಪಿ ಶಿವೇನ ಸಹ ಮೋದತೆ. ರಾಮ ಜಯ ಗೋಸೆ ರಾಮ ಸುನಾಮ. ರಾಮ ಜಯ ಗೋಸೆ ರಾಮ ಸುನಾಮ. Hey!